ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಒಂದು ವರ್ಷದ ಕೊನೆಯ ಡಿಸೆಂಬರ್ ತಿಂಗಳು ಯಾವ ರೀತಿ ಅದೃಷ್ಟವನ್ನು ತಂದುಕೊಡುತ್ತೆ, ಡಿಸೆಂಬರ್ 5ರಿಂದ 10ನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟದಿಂದ ಇವರ ಬಾಳು ಬಂಗಾರವಾಗುತ್ತೆ, ಯಾವ ರೀತಿ ಇವರ ಜೀವನದಲ್ಲಿ ಮುಂಬರುವಂತಹ ದಿನಗಳು ಒಳ್ಳೆಯ ಕ್ಷಣದಿಂದ ಕೂಡಿರುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಕನ್ಯಾ ರಾಶಿಯ ವೀಕ್ಷಕರೇ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನವಾಗಿದೆ. ನಾವು ತಿಳಿಸಿಕೊಡುವಂತಹ ವಿಷಯಗಳನ್ನು ಗಮನವಿಟ್ಟು ಗಂಭೀರವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸೋಕೆ ಸಾಧ್ಯವಿಲ್ಲ. ಎಲ್ಲ ರೀತಿಯ ಕಷ್ಟದಿಂದ ಆದಷ್ಟು ಬೇಗ ಹೊರಗೆ ಬರ್ಬೋದು, ಸಾಲದ ಪರಿಸ್ಥಿತಿಯನ್ನು ಪರಿಹಾರ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿದ್ದೇ ಆದಲ್ಲಿ ಮುಂದಿನ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬಾಳು, ಬೆಳಕು ಮತ್ತು ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಕನ್ಯಾ ರಾಶಿಯವರ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಕನ್ಯಾ ರಾಶಿಯವರು ಮುಂದಿನ 1-2-4-5 ದಿನಗಳಲ್ಲಿ ಎಲ್ಲ ರೀತಿಯ ಕಷ್ಟದಿಂದ ಹೊರಬಂದು ಒಂದಲ್ಲ ಎರಡಲ್ಲ ಅದ್ಭುತವಾದ ವಿಶೇಷವಾದ ಸಿಹಿ ಸುದ್ದಿಯನ್ನು ಬರಮಾಡ್ಕೊಳ್ತಾರೆ. ಅವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಅವರನ್ನು ಶಕ್ತಿ ಮತ್ತು ಉತ್ಸಾಹಭರಿತರನ್ನಾಗಿ ಮಾಡ್ತಾ ಹೋಗುತ್ತೆ. ಅವರ ಮನೆಯಲ್ಲಿ ರಹಸ್ಯವಾಗಿ ಏನು ತಿಳಿಯುತ್ತಿದೆ ಅಂತ ಖಂಡಿತವಾಗಿ ಈ ರಾಶಿಯವರು ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯಚಕಿತರಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹೌದು, ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಕಣ್ಣೆದುರು ಯಾವುದೇ ರೀತಿಯ ಒಂದು ವಿಶೇಷವಾದ ಸಂಗತಿಗಳನ್ನು ನೋಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ಅಂಥವರು ಕೂಡ ನಿಮಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡ್ತಾರೆ. ನೀವು ಅಂದುಕೊಂಡಿರಬಹುದು ನಮ್ಮಷ್ಟು ದುರಾದೃಷ್ಟರು ಯಾರೂ ಇಲ್ಲ ಅಂತ, ಆದರೆ ನೀವು ತಿಳಿದುಕೊಂಡಿರುವಂತಹ ತಪ್ಪಿನಿಂದ ಹೊರ ಬರಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು, ಜಾತಕದಲ್ಲಿ ಅದ್ಭುತವಾದ ವಿಶೇಷವಾದ ಸಂದರ್ಭಗಳು, ಅದೇ ರೀತಿ ಸಣ್ಣ ಪುಟ್ಟ ಸವಾಲುಗಳು ಕೂಡ ಬರಬಹುದು. ಅದನ್ನು ಎದುರಿಸೋಕೆ ನೀವು ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತೀರಾ. ಅಷ್ಟೇ ಅಲ್ಲದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಅನಿರೀಕ್ಷಿತವಾದ ಘಟನೆಗಳು ಕೂಡ ನಡೆಯುತ್ತದೆ. ಕನ್ಯಾ ರಾಶಿಯವರು ನಿಮ್ಮ ಸುತ್ತಮುತ್ತಲಿನ ಜನರಿಂದಾಗಿ ನೀವು ಕಷ್ಟಗಳನ್ನು ಎದುರಿಸಿದ್ದೀರಿ. ನೀವು ನಿಮ್ಮವರೆಂದು ನಂಬಿದವರೇ ನಿಮಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಾ ಇದ್ರು. ವಾಸ್ತವವಾಗಿ ಅವರು ನಿಮ್ಮ ಪ್ರತಿಯೊಂದು ದುಃಖ ಮತ್ತು ನೋವಿಗೆ ಕಾರಣವಾಗಿದ್ದಾರೆ. ಅದಾಗಿ ಕೂಡ ಹಿಂದಿನಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ ಮತ್ತು ನೀವು ಅನೇಕ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ. ಇಲ್ಲಿಯವರೆಗೆ ನೀವು ಎದುರಿಸಿದಂತಹ ಕಷ್ಟಗಳು ಮತ್ತು ಸಂಕಟಗಳು ಕೊನೆಗೊಳಿಸಿ, ಏಕೆಂದರೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇವೆ. ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನವರು ಏನನ್ನಾದರೂ ಹೇಳಿದಾಗ ಅಥವಾ ಕೇಳಿದಾಗ ಆತುರ ಪಡಬೇಡಿ. ಪ್ರಸ್ತುತ ಗ್ರಹ ಪರಿಸ್ಥಿತಿಯಿಂದಾಗಿ ನೀವು ಅವರ ವಿಷಯಗಳಿಗೆ ಬೇಗನೆ ಪ್ರತಿಕ್ರಿಯಿಸ್ತೀರಾ. ಇದರಿಂದ ತೊಂದರೆಗಳು ಉಂಟಾಗಬಹುದು. ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಿಮ್ಮ ಕೆಲಸವನ್ನು ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ. ಅದೇ ರೀತಿ ಯಾವುದೇ ಕೆಲಸದಲ್ಲಾದರೂ ಕೂಡ ಯಾರ ಸಹಾಯವನ್ನು ಪಡೆದುಕೊಳ್ಳದೆ ಇರೋದು ತುಂಬ ಒಳ್ಳೆಯದು. ನೀವು ಬಹಳಷ್ಟು ಕಳೆದುಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಮುಂದೆ ಬರುತ್ತೆ. ನೀವು ನಂಬಿದಂತಹ ಜನರು ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕ್ತಾರೆ. ಈ ರಾಶಿ ಚಕ್ರದವರಿಗೆ ಪ್ರೀತಿಸಿ ಮದುವೆ ಆಗಲು ಬಯಸ್ತಾ ಇದ್ದರೆ ಈಗ ಪರಿಸ್ಥಿತಿಗಳು ತುಂಬ ಅನುಕೂಲವಾಗಿದೆ. ಹಣದ ವಿಚಾರದಲ್ಲಿ ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೊಸ ಅವಕಾಶಗಳು ಬಂದಾಗ ನೀವು ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಇಲ್ಲದೇ ಇದ್ರೆ ನಿಮಗೆ ತೊಂದರೆಗಳಾಗುತ್ತೆ. ನಿಮ್ಮ ಬಳಿ ಹಣವಿದೆ ಎಂಬ ಕಾರಣಕ್ಕಾಗಿ ನೀವು ಅವುಗಳನ್ನು ನಿಮ್ಮ ಇಷ್ಟ ಬಂದಂತೆ ಖರ್ಚು ಮಾಡಬಾರ್ದು. ನಂತರ ನೀವು ಬಹಳಷ್ಟು ನೋವನ್ನು ಉಂಟು ಮಾಡಿಕೊಳ್ತೀರಾ. ಹಣವು ಒಬ್ಬ ವ್ಯಕ್ತಿಗೆ ಬರುತ್ತದೆ, ಆದರೆ ಸ್ಥಿರವಾಗಿರೋದಿಲ್ಲ. ಏಕೆಂದರೆ ಲಕ್ಷ್ಮೀ ದೇವಿ ಸ್ವಭಾವತಃ ತುಂಬ ಚಂಚಲಳು. ಅವಳು ಎಲ್ಲಿ ಬೇಕಾದರೂ ನೆಲೆಸುತ್ತಾಳೆ. ಒಬ್ಬ ವ್ಯಕ್ತಿಯ ಅಭ್ಯಾಸಗಳು ಮತ್ತು ಗುಣಗಳು ಉತ್ತಮವಾಗಿಲ್ಲದಿದ್ದರೆ ಅವನನ್ನು ಬಿಟ್ಟು ಹೋಗುತ್ತಾಳೆ. ಹಣವನ್ನು ಅಜಾಗರೂಕತೆಯಿಂದ ಖರ್ಚು ಮಾಡಿದರೆ ಖಂಡಿತವಾಗಿ ನೀವು ತೊಂದರೆಯನ್ನು ಎದುರಿಸಬೇಕಾಗುತ್ತೆ. ಲಕ್ಷ್ಮೀ ದೇವಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಹಣವನ್ನು ಬಹಳ ಉತ್ತಮವಾಗಿ ಖರ್ಚು ಮಾಡಬೇಕು. ಮುಂದಿನ ಜೀವನಕ್ಕಾಗಿ ಉಳಿತಾಯ ಮಾಡಿಕೊಳ್ಬೇಕು. ಇಲ್ಲಿಯವರೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿಲ್ಲ ಅಂತ ಅಂದರೆ ಇನ್ನು ಮುಂದೆ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಇಲ್ಲಿಯವರೆಗೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎದುರಿಸಿದಂತಹ ತೊಂದರೆಗಳು ಮಾನಸಿಕ ಶಾಂತಿಯ ಸ್ಥಿರತೆಯಾಗಿತ್ತು. ನೀವು ಅದರಿಂದ ಹೊರ ಬರುತ್ತೀರಿ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ನಿಮಗೆ ಇಂದಿನಿಂದ ಮುಕ್ತಿ ಸಿಕ್ಕೇ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ತುಂಬ ಆರ್ಥಿಕ ಶಿಸ್ತನ್ನು ಹೊಂದಿರ್ತಾರೆ ಮತ್ತು ಹಣವನ್ನು ಚೆನ್ನಾಗಿ ಉಳಿಸ್ತಾರೆ. ಜೀವನದಲ್ಲಿ ಅನೇಕ ರೀತಿಯ ಸಂತೋಷವನ್ನು ಅನುಭವಿಸುತ್ತಾರೆ ಮತ್ತು ಹಲವಾರು ತಲೆಮಾರಿಗಳಿಗೂ ಕೂಡ ಹಣವನ್ನು ಉಳಿತಾಯ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ರಾಶಿಯವರ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗುತ್ತೆ. ನೆಮ್ಮದಿಯನ್ನು ಪಡೆದುಕೊಳ್ಳುವ ಸಮಯ ಶುರುವಾಗುತ್ತೆ.
ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಕಷ್ಟಗಳಿಂದ ಕಣ್ಮರೆಯಾಗುವಂತಹ ಜನಗಳು ಈಗ ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಅಂದರೆ ನಿಮಗೆ ವಿಶೇಷವಾದ ವ್ಯಕ್ತಿಗಳ ಒಂದು ಸಂಪೂರ್ಣ ಬೆಂಬಲದಿಂದಾಗಿ ಎಲ್ಲ ರೀತಿಯ ಜೀವನದ ಅವ್ಯವಸ್ಥೆಯಿಂದ ಹೊರಗೆ ಬರ್ಬೋದು. ನಿಮ್ಮ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಜೀವನ ತುಂಬ ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ನೀವು ನಂಬುವ ಜನರಿಂದ ನೀವು ಮೋಸ ಹೋದಾಗ ಅಥವಾ ಕೆಲವು ಸಂದರ್ಭಗಳಲ್ಲಿ ಸಂಬಂಧದಲ್ಲಿ ಪ್ರಭಾವಿತರಾದಾಗ ಅವರನ್ನು ತ್ಯಜಿಸಬಹುದು, ಅವರು ನಿಮ್ಮನ್ನು ತ್ಯಜಿಸಬಹುದು. ಈ ರೀತಿಯಾಗಿ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದಂತಹ ಜನರು ಅನೇಕ ರೀತಿಯಲ್ಲಿ ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಅದಾಗಿ ಕೂಡ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಪ್ರತಿಯೊಂದು ವ್ಯಕ್ತಿಯು ಪ್ರೇಮ ವ್ಯವಹಾರದಲ್ಲಿ ಕೂಡ ವಿಫಲರಾಗ್ತಾರೆ ಎಂದು ಹೇಳಲಾಗೋದಿಲ್ಲ. ಕೆಲವು ಜನರು ತಮ್ಮ ಜೀವನದಲ್ಲಿ ಸಂಭವಿಸುವಂತಹ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಇನ್ನು ಕೆಲವರು ಎಲ್ಲವನ್ನ ಉತ್ತಮ ಮಾಡಿಕೊಳ್ಳುವಂತಹ ಧೈರ್ಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮನ್ನು 10 ಪಟ್ಟು ಸದೃಢರನ್ನಾಗಿ ಮಾಡ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಡೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ನೀವು ಎಷ್ಟೇ ದೌರ್ಬಲ್ಯಗಳನ್ನು ಹೊಂದಿದರೂ ಕೂಡ ಶಕ್ತಿ ನಿಮ್ಮೊಳಗಡೆ ಇರುತ್ತೆ. ಅದನ್ನು ನೀವು ಜಾಗೃತಗೊಳಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಧ್ಯಾನ ಮಾಡೋದು, ಯೋಗ ಮಾಡೋದು ಮತ್ತು ಉತ್ತಮವಾದ ಪುಸ್ತಕವನ್ನು ಓದೋದು ನಿಮ್ಮನ್ನು ಶಕ್ತಿಯುತರನ್ನಾಗಿ ಮಾಡುತ್ತೆ ಮತ್ತು ಬುದ್ಧಿವಂತರನ್ನಾಗಿ ಪರಿವರ್ತಿಸುತ್ತದೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ನಂಬಿದಂತಹ ದೈವ ಶಕ್ತಿ ಮತ್ತು ಅನುಸಾರವಾಗಿ ನಿಮ್ಮ ಕನಸುಗಳ ಮಾರ್ಗವಾಗಿ ನಿಮಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ. ಆ ಮಾರ್ಗದರ್ಶನವನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಸಮಯ ನಿಮಗೆ ಬರುತ್ತೆ. ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಕೋಪವನ್ನು ದೂರ ಮಾಡಿ ನಿಮ್ಮ ಪ್ರೀತಿ ಬಾಂಧವ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋಕೆ ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ. ವಾದ ವಿವಾದಗಳಿಂದ ದೂರ ಇರುವುದು ಒಳ್ಳೆಯದು. ಕೆಲವೊಮ್ಮೆ ನೀವು ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕಾಗುತ್ತದೆ. ಅನ್ಯಾಯವಾದಾಗ ನೀವು ರಾಜಿ ಮಾಡಿಕೊಳ್ಳದೆ ನಿಮ್ಮ ಅಭಿಪ್ರಾಯವನ್ನು ಧೈರ್ಯದಿಂದ ವ್ಯಕ್ತಪಡಿಸಬೇಕು. ಅಲ್ಲದೆ ಹೋದರೆ ನೀವು ಸಾಕಷ್ಟು ಯಾತನೆಯನ್ನು ನೋವನ್ನು ಅನುಭವಿಸುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಬಂದಂಥ ಕಷ್ಟಗಳನ್ನು ಇವರು ಎದುರಿಸ್ತಾನೆ ಇರ್ತಾರೆ. ಆದರೂ ಕೂಡ ಜೀವನದಲ್ಲಿ ಒಳ್ಳೆಯದು ಯಾವಾಗ ನಡೆಯುತ್ತೆ ಅಂತ ಕಾದು ಕುಳಿತಿರುವಂತಹ ಈ ರಾಶಿಯವರಿಗೆ ಇನ್ನು ಮುಂದೆ ನೀವು ನಂಬಿದಂತಹ ದೈವದ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಕಷ್ಟಗಳು ಕಣ್ಮರೆಯಾಗಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ. ಈ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ. ನಿಮಗೆ ಉತ್ತಮವಾದ ಅವಕಾಶ ಸಿಗುತ್ತೆ. ನಿಮ್ಮ ಹೆಸರಿನಲ್ಲಿ ಉತ್ತಮವಾಗಿ ಯಾವುದೇ ಹೊಸ ಆಸ್ತಿಯನ್ನು ಖರೀದಿ ಮಾಡ್ಬೋದು, ಮನೆಯನ್ನು ಖರೀದಿ ಮಾಡ್ಬೋದು, ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಕೂಡಿ ಬರುತ್ತದೆ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಒಳ್ಳೆಯ ಸಿಹಿ ಸುದ್ದಿ ಆದಷ್ಟು ಬೇಗ ತಲುಪುತ್ತೆ. ಯಾರಾದರೂ ವರನ ಅಥವಾ ವಧುನ ಹುಡುಕ್ತಾ ಇದ್ರೆ ನಿಮಗೆ ಉತ್ತಮವಾದ ಕಂಕಣ ಭಾಗ್ಯ ಕೂಡ ಸಿಗುವ ಸಾಧ್ಯತೆ ಇದೆ. ನೀವು ಪ್ರಾಮಾಣಿಕರಾಗಿ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಒಂದು ವಿಶೇಷವಾಗಿ ಶಕ್ತಿಯನ್ನು ಕಂಡುಕೊಳ್ಳೋಕೆ ಈ ಸಮಯದಲ್ಲಿ ಸೂಕ್ತವಾದ ಮಾರ್ಗದರ್ಶಕರು ಸಿಗ್ತಾ ಹೋಗುತ್ತೆ. ನಿಮ್ಮ ಗುರು ಹಿರಿಯರಿಂದ ಉತ್ತಮವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಹೌದು, ಕನ್ಯಾ ರಾಶಿಯ ಜನರಿಗೆ ಡಿಸೆಂಬರ್ ತಿಂಗಳು ಅತ್ಯದ್ಭುತವಾಗಿದೆ ಮತ್ತು 5ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುವ ಸಾಧ್ಯತೆ ಇರೋದ್ರಿಂದ ನೀವು ಯಾವುದೇ ಕಷ್ಟ ಬಂತು ಅಂತ ಕುಗ್ಗುವ ಅವಶ್ಯಕತೆ ಇಲ್ಲ. ಎಲ್ಲವನ್ನ ದೂರ ಮಾಡಿಕೊಳ್ಬಹುದು. ಈ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾದಂತಹ ವಿಶೇಷವಾದ ಪರಿಹಾರ ತಂತ್ರಗಳು ಅಂತಂದರೆ ನಾರಾಯಣ ಮಂತ್ರವನ್ನು ಜಪಿಸಬೇಕು. 11 ಬಾರಿ ನೀವು ನಾರಾಯಣ ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ದಾರಿದೀಪ ಅನುಗ್ರಹ ಸಿಗ್ತಾ ಹೋಗುತ್ತೆ. ಮಹಾವಿಷ್ಣುವಿನ ಅನುಗ್ರಹವನ್ನು ಒಮ್ಮೆ ಪಡೆದುಕೊಂಡರೆ ಮಹಾಲಕ್ಷ್ಮಿ ತಾಯಿ ಕೂಡ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಇದರಿಂದಾಗಿ ಶ್ರೀ ಲಕ್ಷ್ಮೀ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸೋದು ಉತ್ತಮ. ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ಅತ್ಯುತ್ತಮ. ಇದರಿಂದಾಗಿ ಕಷ್ಟಗಳು ಸಾಲಬಾಧೆಯಿಂದ ಖಂಡಿತವಾಗಿ ಹೊರಗಡೆ ಬರ್ಬೋದು. ನಿಮ್ಮ ಜೀವನವನ್ನು ಒಂದು ಬಲಪಡಿಸ್ಕೊಳ್ಬಹುದು. ಈ ರಾಶಿ ಚಕ್ರದವರಿಗೆ ಕೋಟಿ ಹಣವನ್ನು ಗಳಿಸಲು ಅವಕಾಶ ಮತ್ತು ಮಾರ್ಗದರ್ಶನಗಳು ತೆರೆದುಕೊಳ್ಳುತ್ತವೆ. ಮೊದಲು ನಿಮಗೆ ಅವಕಾಶಗಳು ಇರಲಿಲ್ಲ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದೀರಿ. ಆದರೆ ಈ ಸಮಯದಲ್ಲಿ ಅವಕಾಶಗಳು ನಿಮ್ಮ ಮುಂದೆ ಬರುತ್ತದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಹಿಂದೆ ಅನುಭವಿಸಿದಂತಹ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಸಿಗುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ನೀವು ಖಂಡಿತವಾಗಿ ಆರ್ಥಿಕ ಪ್ರಗತಿಯನ್ನು ಕಂಡುಕೊಳ್ಳಬಹುದು. ಏಕೆಂದರೆ ಅದ್ಭುತವಾದಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಜೀವನದ ಒಂದು ದಿಕ್ಕನ್ನು ಬದಲಾಯಿಸಬಲ್ಲ ಸಂದರ್ಭ ಈ ಡಿಸೆಂಬರ್
ಡಿಸೆಂಬರ್ ತಿಂಗಳು ನಿಮ್ಮ ಕಣ್ಣ ಎದುರಿಗೆ ಬರುತ್ತದೆ. ಈ ಸಂದರ್ಭ ಸಾಧ್ಯವಾದಷ್ಟು ದಾನ ಮಾಡಬೇಕು. ನಿಮಗೆ ಖಂಡಿತವಾಗಿ ಅಪಾರ ಪುಣ್ಯ ಸಿಗ್ತಾ ಹೋಗುತ್ತೆ. ನೀವು ಅನಾಥರಿಗೆ, ಹಸಿದವರಿಗೆ, ಬಡವರಿಗೆ ಸಹಾಯ ಮಾಡುತ್ತೀರಿ ಅಂದರೆ ದೇವರು ಕೂಡ ನಿಮಗೆ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾನೆ. ನೀವು 10 ರೂಪಾಯಿ ಕೊಟ್ಟರೆ 100 ರೂಪಾಯಿಯನ್ನು ಪಡೆದುಕೊಳ್ಳುವಷ್ಟು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಒಳ್ಳೆಯ ಕೆಲಸಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಹೌದು, ಕನ್ಯಾ ರಾಶಿಯವರ ಜೀವನದಲ್ಲಿ ಈ ವರ್ಷದ ಒಂದು ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಕಳೆದ 12 ವರ್ಷಗಳಿಂದ ನೀವು ಯಾರೊಂದಿಗೆ ಇದ್ದೀರಿ ಎಂಬುದು ನಿಮಗೆ ತಿಳಿಯುವ ಸಾಧ್ಯತೆಗಳು ಹೆಚ್ಚು ಇರುತ್ತದೆ. ಯಾರೆಂದು ನಿಮಗೆ ತಿಳಿದ ನಂತರ ನೀವು ಖಂಡಿತವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅಂದರೆ ಶತ್ರುಗಳು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ನೀವು ಅವರೊಂದಿಗೆ ಸಂಬಂಧವನ್ನು ಕಡಿತಗೊಳಿಸಬೇಕು. ಅಗತ್ಯವಿಲ್ಲದಿದ್ದರೂ ಸಹ ಅವರಿಗೆ ಪಾಠ ಕಲಿಯುವಂತೆ ದಯೆಯಿಂದ ವರ್ತಿಸಿ. ಆದರೆ ಯಾವುದೇ ಸಂದರ್ಭದಲ್ಲೂ ನಿಮ್ಮ ವೈಯಕ್ತಿಕ ವಿಷಯವನ್ನು ಯಾರನ್ನೂ ಕೂಡ ಹೇಳ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಶತ್ರುಗಳು ಯಾವಾಗ ಮಿತ್ರರಾಗಬಹುದು, ಮಿತ್ರರು ಯಾವಾಗ ಶತ್ರುಗಳಾಗಬಹುದು ಎಂದು ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ನೀವು ಹಾಗೆ ಮಾಡಿದರೆ ನೀವು ಜೀವನದಲ್ಲಿ ಸಾಕಷ್ಟು ಕಳೆದುಕೊಳ್ಳುವಂಥ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ. ನೀವು ಮಾಡಿದಂತಹ ಸಣ್ಣ ಪುಟ್ಟ ತಪ್ಪುಗಳು ಮುಂದೆ ದೊಡ್ಡದಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ಯಾರನ್ನೇ ಕೂಡ ನಂಬದೇ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ ಕೆಲವೊಂದಿಷ್ಟು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆ ಜನರನ್ನು ಮತ್ತೆ ಮತ್ತೆ ಕುರುಡರಾಗಿ ನಂಬಿ ಸಾಲ ಕೊಡೋದು ಅಥವಾ ಹಣಕಾಸಿನ ವ್ಯವಹಾರ ಮಾಡೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದನ್ನು ನಿಲ್ಲಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸರಿಪಡಿಸಲಾಗದ ತಪ್ಪು ಮಾಡ್ತಾ ಹೋಗ್ತೀರಾ, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ನಿಮಗೆ ಎಲ್ಲ ರೀತಿಯ ಜೀವನದಲ್ಲಿ ಆಗ್ತಾ ಇರುವಂತಹ ತೊಂದರೆಯನ್ನು ನೀವೇ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನೀವು ನಂಬಿದಂತಹ ದೈವಿಕವಾದ ಮಾರ್ಗದರ್ಶನವನ್ನು ಅನುಭವಿಸಿ ಯಾವುದೇ ವಿಚಾರದಲ್ಲೂ ಕೂಡ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡೋದ್ರೆ ನಿಮ್ಮನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕರೆದುಕೊಂಡು ಹೋಗುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ನಿರ್ಧಾರಗಳು ನಿಮ್ಮನ್ನು ಮುಂದಿನ 35 ವರ್ಷಗಳವರೆಗೂ ಕೂಡ ರಾಜರಂತೆ ಜೀವನ ಮಾಡುವಂತಹ ವಿಶೇಷವಾದ ಒಂದು ಪ್ರೋತ್ಸಾಹ, ಶಕ್ತಿ, ಧೈರ್ಯವನ್ನು ತುಂಬಿಸುತ್ತದೆ. ಈ ತಿಂಗಳಲ್ಲಿ ನೀವು ಅದ್ಭುತವಾಗಿ ಆರ್ಥಿಕ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ರಾಶಿ ಹಣವನ್ನು ಬರಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮಗೆ ಅದೃಷ್ಟ ಸಂಪೂರ್ಣವಾಗಿ ನಿಲುವು ಕೊಡುತ್ತದೆ. ಈ ಸಂದರ್ಭ ನೀವು ಸೂಕ್ತವಾಗಿ ಮಾರ್ಗದರ್ಶಕರನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಬಾಳು ಅದ್ಭುತವಾಗಲಿ, ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.